ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪೊಲೀಸ್ ಸಹಕಾರದಿಂದ ಸುಹಾಸ್ ಶೆಟ್ಟಿ ಕೊಲೆ ನಡೆದಿದೆ ಎಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಗಂಭೀರ ಆರೋಪ ಮಾಡಿದ್ದಾರೆ. ಕೊಡಿಯಾಲ್ ಬೈಲ್ನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದರು. ಪೊಲೀಸರು ಕೊಲೆಗಡುಕರು ಸೇರಿ ಸುಹಾಸ್ ಶೆಟ್ಟಿಯನ್ನ ಕೊಂದಿದ್ದಾರೆ. ಕೊಲೆಯ ಸಂದರ್ಭ ಪೊಲೀಸರು ಹಂತಕರಿಗೆ ಕೋಟಿ ಲಕ್ಷ ನೀಡಿದ್ದಾರೆ. ಕೊಲೆಗಡುಕರು ವ್ಯವಸ್ಥಿತವಾಗಿ ಎಸ್ಕೇಪ್ ಆಗಲು ಬುರ್ಖಧಾರಿ ಮಹಿಳೆಯರು ಸಹಕಾರ ಕೊಟ್ಟಿದ್ದಾರೆ. ಪೊಲೀಸರ ಹಂತಕರನ್ನ ಹಿಡಿದಿಲ್ಲ. ಕೊಲೆ ನಡೆದ ಬಳಿಕ ಶರಣಾಗ್ತೀವಿ ಅಂತ ಹಂತಕರು ಪೊಲೀಸರೊಂದಿಗೆ ಮೊದಲೇ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೊಲೆಗೆ 5 ಲಕ್ಷ ಸುಪಾರಿ ಬಂದಿದೆ ಎಂದು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಕೇವಲ 5 ಲಕ್ಷಕ್ಕೆ ಕೊಲೆ ನಡೆಯುತ್ತೆ. ದುಬೈಯಿಂದಲೂ ಕೊಲೆಗೆ ಹಣ ಬಂದಿದೆ. ರಕ್ತದ ಮಡುವಿನಲ್ಲಿ ಬಿದ್ದವನನ್ನ ಪೊಲೀಸರು ಮುಟ್ಟಲು ಹೋಗಿಲ್ಲ. ಬದುಕಿಸುವ ಪ್ರಯತ್ನವನ್ನು ಮಾಡಿಲ್ಲ. ಮಂಗಳೂರು ಪೊಲೀಸ್ ಕಮಿಷನರ್ ಅವರಂತಹ ಕಮಿಷನರ್ ಅನ್ನ ನಾನು ಇದುವರೆಗೂ ನೋಡಿಲ್ಲ. ಅವರು ಎಲ್ಲ ಅನೈತಿಕ ಚಟುವಟಿಕೆಗೆ ಹಣ ತೆಗೆದುಕೊಳ್ತಾರೆ. ಕೊಲೆ ರಹಸ್ಯ ಬಯಲಾಗಬೇಕಾದ್ರೆ ಬಜ್ಪೆ ಪೊಲೀಸರ ಮೊಬೈಲ್ ಪರಿಶೀಲನೆ ಮಾಡಬೇಕು ಅಂತ ಉಮಾನಾಥ್ ಕೋಟ್ಯಾನ್ ಆಗ್ರಹಿಸಿದ್ದಾರೆ. ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂದಲೇ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನಂದು ಒಬ್ಬನಲ್ಲ ಎಲ್ಲರ ಅಭಿಪ್ರಾಯ. ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಸುಹಾಸ್ ಶೆಟ್ಟಿಯ ಕೊಲೆಯನ್ನು ಮಾಡಿದ್ದಾರೆ. ಇವತ್ತು ಬಂದು ನಾವು 8 ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಘಂಟಾಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಇವರು ಯಾರನ್ನು ಹಿಡಿಯಲಿಲ್ಲ. ವ್ಯವಸ್ಥಿತ ರೀತಿಯಲ್ಲಿ ಮೊದಲಾಗಿ ಆದಂಥ ಮಾತುಕತೆಯ ವೇಳೆ ಏನಾಗಿದೆ, ಇವರ ವಹಿವಾಟು ಏನು ನಡೆದಿದೆ, ವಹಿವಾಟಿನ ಪ್ರಕಾರ ಅವರು ಸರೆಂಡರ್ ಆಗಿದ್ದಾರೆ. ಅವರ ಮೈ ಮುಟ್ಟಲಿಲ್ಲ, ಯಾರ್ದು ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಹುಶಃ ನಮ್ಮ ಸ್ಪೀಕರ್ ಸಾಹೇಬರು ಒಂದು ಮಾತು ಹೇಳಿದರು, ಫಾಜಿಲ್ ಕೊಲೆಗೂ ಇದಕ್ಕೆ ಯಾವುದೇ ಸಂಬಂಧದಲ್ಲಿ ಇದು ಅವನ ಹಗೆತನದ ಅಥವಾ ಅದಕ್ಕೆ ರಿವೆಂಜ್ ತೆಗೆಯಲಿಕ್ಕೆ ಮಾಡಿದಂತ ಅಲ್ಲ. ಅವರ ತಂದೆ ಮತ್ತು ತಾಯಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದರು. ಆಗಿರ್ಬೋದು ಅಂತ ಕೆಲವರಿಗೆ ನಮಗೆಲ್ಲ ಸಂದೇಹ ಇತ್ತು. ಆದರೆ ಮರುದಿವಸ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಫಾಜಿಲ್ನ ರಿವೆಂಜ್ಗಾಗಿ 5 ಲಕ್ಷ ರೂಪಾಯಿ ಅವನ ತಮ್ಮ ಕೊಟ್ಟು ಇದನ್ನು ಮಾಡಿಸಿದ್ದಾನೆ ಅಂತ. 5 ಲಕ್ಷ ಫಾಜಿಲ್ನ ತಮ್ಮ ಕೊಟ್ಟಿದ್ದನ್ನು ಮಾಡಿದ್ದಾರೆ. ಜೊತೆಗೆ ನಮಗೆ ಬಂದ ಮಾಹಿತಿ ಪ್ರಕಾರ ದುಬೈಯಿಂದಲೂ ಒಂದು 50 ಲಕ್ಷ ರೂಪಾಯಿ ಈ ಡೀಲಿಂಗಿಗೆ ಬಂದಿದೆ. ಇದರಲ್ಲಿ ಪೊಲೀಸರಿಗೆ ಎಷ್ಟು ಹೋಗಿದೆ, ಈ ಕೊಲೆಗಡುಕರಿಗೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಇದು ಖಂಡಿತವಾಗಿ ಪೊಲೀಸರ ಸಹಕಾರದಿಂದಲೇ ಈ ಒಂದು ಕೊಲೆ ಆಗಿದೆ, ಸಂಪೂರ್ಣ ಸಹಕಾರ. ಆ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಂಥ ಸುಹಾಸ್ ಶೆಟ್ಟಿ ಅಲ್ಲಿ ಹೊರಲಾಡ್ತಾ ಅಲ್ಲಿ ಬಿದ್ದಿದ್ದಾನೆ. ಒಬ್ಬನೇ ಒಬ್ಬ ಇಬ್ಬರು ಪೊಲೀಸ್ ಗಾಡಿಗಳು ಬರ್ತವೆ, ಅವನನ್ನು ಹತ್ತಿರ ಮುಟ್ಲಿಕ್ಕೆ ಹೋಗಲ್ಲ. ಯಾರೋ ಪಾಪ ಸ್ಥಳೀಯ ಯುವಕರು ಗಾಡಿಯಲ್ಲಿ ಹಾಕ್ಕೊಂಡು AG ಹಾಸ್ಪಿಟಲ್ಗೆ ತರ್ತಾರೆ. ಪೊಲೀಸರು ಯಾವುದೇ ರೀತಿ ಅದಕ್ಕೆ ಆ ಒಂದು ಬಿದ್ದಂಥ ಒಂದು ಜೀವಕ್ಕೆ ರಕ್ಷಣೆ ಕೊಡುವಂಥದ್ದು, ಬದುಕುತ್ತಾನ ಉಳಿತಾನ ಅಂತ ನೋಡುವಂಥ ಪ್ರಯತ್ನವನ್ನು ಸಹ ಮಾಡಲಿಲ್ಲ. ಆದ್ದರಿಂದ ನೇರವಾಗಿ ನಾನು ಆ ಕ್ಷೇತ್ರದೊಬ್ಬ ಜನಪ್ರತಿನಿಧಿಗೆ ನಾನು ನೇರವಾಗಿ ಅಪಾದನೆ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಇದರ ಜೊತೆ ಕೈ ಜೋಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬರು ಕಮಿಷನರ್ ಬಂದಿದ್ದಾರೆ. ಇಂಥ ಕಮಿಷನರನ್ನು ನಾನು ನನ್ನ ಸರ್ವಿಸಲ್ಲಿ ನಾನು ನೋಡಲಿಲ್ಲ. ಪ್ರತಿಯೊಂದಕ್ಕೂ ಇವತ್ತು ಏನು ಇಲ್ಲೀಗಲ್ ಆಗಿ ನಡೀತಾ ಇದಕ್ಕೆಲ್ಲ ಕಮಿಷನರ್ ಟು ಒಬ್ಬ PC ವರೆಗೆ ವಹಿವಾಟು ನಡೀತಾ ಇದೆ. ಅದು ಸ್ಯಾಂಡ್ ಮಾಫಿಯಾ ಇರ್ಬೋದು, ಲ್ಯಾಟ್ರೇಟ್ ಮಾಫಿಯಾ ಇರ್ಬೋದು, ಪ್ರತಿ ಒಂದಕ್ಕೂ ಡೀಲಿಂಗ್ ನಡೀತಾ ಇದೆ. ಪೊಲೀಸನೇ ಹೇಳಿದಂಥದ್ದು, ನಮಗೆ ಕಮಿಷನರಿಗೆ ಅಷ್ಟು ಲಕ್ಷ ಕೊಡಲಿಕ್ಕೆ ಉಂಟು, ಇವರಿಗೆ ಎಷ್ಟು ಲಕ್ಷ ಕೊಡಲಿಕ್ಕೆ ಉಂಟು ಅಂತ PC ಹೇಳಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ನೀವು ಕೊಡಬೇಕು. ಇಸ್ಪಿಟು, ಜುಗಾರಿ, ದಂಧೆ, ಸಿಂಗಲ್ ನಂಬರ್ ಎಲ್ಲ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ನಡೀತಾ ಇತ್ತು. ಮೊನ್ನೆ ತಾನೇ DC ಅವರು ಏನೋ ಒಂದು ಕ್ರಮ ಕೈಗೊಂಡ್ರು, ಈ ಮಾಫಿಯಾ ಸ್ಯಾಂಡ್ ಮಾಫಿಯಾ ನಿಂತು ಹೋಗಿದೆ. DC ಅವರನ್ನು ಮಧ್ಯ ಪ್ರವೇಶ ಮಾಡಿದರು. ಎಲ್ಲ ರೀತಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆ ರೀತಿಯ ವ್ಯವಹಾರಗಳು ನಡೀತಾ ಇದೆ. ಅದಕ್ಕೆ ಹೊಂದಿಕೊಂಡೇ ಈ ಒಂದು ಕೊಲೆ ನಡೆದಿದೆ. ಕೊಲೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಪೊಲೀಸರೇ. ಇವತ್ತು ಬಜ್ಪೆ ಪೊಲೀಸ್ ಸ್ಟೇಷನ್ ಇರ್ಬೋದು, ಕೆಲವಾರು ಆಸುಪಾಸಿನ ಪೊಲೀಸ್ ಸ್ಟೇಷನ್ನ ಪೊಲೀಸ್ಗಳ ಇವರು ಮೊಬೈಲನ್ನು ತೆಗೆದಿತ್ತು ಪರೀಕ್ಷೆ ಮಾಡಲಿ, ಎಷ್ಟು ಸಲ ಯಾರ್ಯಾರು ಸಂಭಾಷಣೆ ಮಾಡಿದ್ದೇನೆ ನೋಡಲಿ. ಇವರು ಇವತ್ತು ಪರದೇಶದಿಂದ 50 ಲಕ್ಷ ರೂಪಾಯಿ ಬಂದಿದೆ ಅಂತ ಮಾಹಿತಿ ಇರುವ ಪ್ರಕಾರ ಪೊಲೀಸರೇ ಇದರಲ್ಲಿ ಶಾಮೀಲಾಗಿದ್ದಾರೆ. ಪೊಲೀಸರಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂಥ ರೈಟನ್ನು ಕೊಟ್ಟಿದೆ. ನೀವು ಏನು ಬೇಕಾದರೂ ಮಾಡಿ, ಹಿಂದೂಗಳನ್ನು ಬಗ್ಗು ಬಡಿತೀರ ಬಡೀರಿ, ಏನು ಬೇಕಾದರೂ ಮಾಡಿ, ನಮಗೆ ಮುಸಲ್ಮಾನ್ ಓಲೈಕೆ ಆಗಬೇಕು, ಮುಸಲ್ಮಾನರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.